ಹಮ್ಮಿಕೊಂಡಿರುವಂಥದ್ದು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ಎಲ್ಲರೂ ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಇದು ನಮ್ಮ ಜೀವನ, ಇದಿಲ್ಲದಿದ್ದರೆ ನಮ್ಮ ಜೀವನನೇ ಇಲ್ಲ ಅಂತೇಳಿ ಇವತ್ತು ಈ ಭಾಗದ ರೈತರೆಲ್ಲರೂ ಬೀದಿಗಿಳಿದಿದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಸ್ಟಾರ್ಟ್ ಆಗಿರೋದು ಬೈರ್ಮಂಗಲದಿಂದ ನಿನ್ನೆ ಸ್ಟಾರ್ಟ್ ಆಗಿದೆ, ಇವತ್ತು ಬಿಡದಿಗೆ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇದು ಪೊಂಗಲ್ ಮಾಡಿದ್ದಾರೆ, ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೊಂಗಲ್ ಕೊಟ್ಟು ಒಳ್ಳೆ ತಟ್ಟೆ. ಮತ್ತು ಇದು ಏನು ನೋಡಿ ಏನದು ಬಿಡದಿಯಿಂದ ರೈತರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ತಿಂದು ನಮ್ಮ ಜೊತೆ ಯಾರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಬೇಡಿ. ನಿನ್ನೆ ಇವತ್ತು ನಾಳೆ ನಡೆಯುತ್ತಿರುವ ಬೈರ್ಮಂಗಲದಿಂದ ಬೆಂಗಳೂರಿನತೆಗೆ ಫ್ರೀಡಮ್ ಪಾರ್ಕ್ವರೆಗೆ ಪಾದಯಾತ್ರೆಯನ್ನು ನಡೀತದೆ. ಅದನ್ನು ರಿಪೋರ್ಟ್ ಮಾಡೋಕ್ಕೆ ಎಲ್ಲ ಟಿ ವಿಗಳವರು ಈಗಾಗಲೇ ಇಲ್ಲಿ ಜಮಾವಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ TV9, ಇಲ್ಲಿ ನೋಡ್ತಾ ಇದ್ದೀರಾ ಗ್ಯಾರಂಟಿ, ಇಲ್ಲಿ ನೋಡ್ತಾ ಇದ್ದೀರಾ ಆರ್ ಕನ್ನಡ, ಆಮೇಲೆ ವಿಸ್ತಾರ, ಎಲ್ಲ ರಿಪೋರ್ಟ್ ಮಾಡೋಕ್ಕೆ ಎಲ್ಲ TV ಮಾಧ್ಯಮದವರು ಮತ್ತು ಪತ್ರಕರ್ತ ಮಾಧ್ಯಮರು ಈಗಾಗಲೇ ಬಂದು ಜಮಾವಣೆ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಇವತ್ತು ಇಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆ. ನಿನ್ನೆ ಬೈರ್ಮಂಗಲದಿಂದ ಪಾದಯಾತ್ರೆ ಆಗಮಿಸಿ ಇಲ್ಲಿ ಬಂದು ಇವತ್ತು ಸ್ಥಾಪನೆ ನಿಂತಿದೆ. ಇಲ್ಲಿಂದ ಮತ್ತೆ ಇವತ್ತು ಸ್ಟಾರ್ಟ್ ಆಗ್ತಾರೆ. ಅದರಿಂದ ಎಲ್ಲ ರಿಪೋರ್ಟ್ ಮಾಡೋಕ್ಕೆ ಎಲ್ಲರೂ ನ್ಯೂಸ್ ಚಾನಲ್ನವರು ಬಂದಿದ್ದಾರೆ. ನಾವು ಸಹ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸರ್, ನಿನ್ನೆ ಬೈರ್ಮಂಗಲದ ಹತ್ರ ಸುಮಾರು ಜನ ಸೇರಿದ್ರಾ? ಭಾಳ ಜನ ಸೇರಿದ್ರಂತೆ. ಇವತ್ತು ಹೇಗಿರುತ್ತೆ ಅಂತ ನೋಡೋಣ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಾವಿರೋದು ಈಗ ಬಿಡದಿಯ ಒಂದು ಮಾರ್ಕೆಟ್ ಸೆಂಟ್ರ್. ಇದು ಬಿಡದಿಗೆ ಬಸ್ ಸ್ಟಾಪ್, ಈ ಕಡೆಗೆ ಬಿಡದಿ ಬಸ್ ಸ್ಟಾಪ್ ಇದೆ, ಬಿಡದಿ ಸರ್ಕಲ್ಲು. ಇಲ್ಲಿಂದಾನೆ ಬಿಡದಿಗೆ ಈ ಕಡೆ ಹೋಗ್ತಾರೆ, ಆಮೇಲೆ ಈ ಕಡೆ ಮೈಸೂರಿಗೆ ಹೋಗುವಂಥದ್ದು. ಈಗಾಗಲೇ ಹಲವಾರು ಎಲ್ಲ ನ್ಯೂಸ್ ಮೀಡಿಯಾದವರು ಬಂದ್ಬಿಟ್ಟು ನ್ಯೂಸ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಈಗ. ಇಲ್ಲಿ ನೋಡಿ, ಇಲ್ಲಿ ಭಾಳಷ್ಟು ಕ್ಯಾಮ್ರಾಮ್ಯಾನ್ಸ್ ಎಲ್ಲ ತಗೊಂಡು, ಆಮೇಲೆ ನೋಡಿ ಟ್ರೈಪಾಡ್ಗಳೆಲ್ಲ ಭಾಳ ವ್ಯವಸ್ಥೆ. ಇವತ್ತು ನ್ಯೂಸ್ನ ಚೆನ್ನಾಗಿ ಮಾಡಬೇಕು ಅಂತಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ವ್ಯೂಸವರು ಬಂದಿದ್ದಾರೆ. ಈ ಒಂದು ಸರ್ಕಲ್ ಇವತ್ತು ಫುಲ್ ಜಾಮ್ ಆಗುವಂಥ ಎಲ್ಲ ಲಕ್ಷಣ ಕಾಣಿಸ್ತದೆ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ನೋಡೋಣ. ಈಗ ಕ್ಯಾಮ್ರಾಗೆ ಶೂಟ್ ಮಾಡೋರೆಲ್ಲನೂ ತುಂಬ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ತಯಾರಿಯೊಂದಿಗೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ಜೋಡಿಸ್ಕೊಂಡು ಕ್ಯಾಮ್ರಾಗಳನ್ನ ವೀಡಿಯೋ ಶೂಟ್ ಮಾಡೋಕ್ಕೆ ಇಲ್ಲಿಂದ ಹಿಂದಿಂದ ಬರ್ತಾ ಇರ್ತಾರೆ, ವೀಡಿಯೋ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಬಿಡದಿ ಇವತ್ತು ಈ ಒಂದು ಸಂದರ್ಭ, ಈ ಸಮಯಕ್ಕೆ ಸಿಕ್ಕಾಪಟ್ಟೆ ರಶ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪೊಲೀಸು ಸಹ ಭಾಳ ಬಂದೋಬಸ್ತ್ ಮಾಡ್ಕೊಂಡಿದೆ ಇವತ್ತಿಗಾಗಿ. ರಾಜ್ಯದ ಮೂಲೆ ಮೂಲೆಯಿಂದ ಪೊಲೀಸ್, ರಿಸರ್ವ್ ಪೊಲೀಸ್ ಬಂದು ವ್ಯವಸ್ಥೆಗೆ ನಿಂತ್ಕೊಂಡಿದ್ದಾರೆ. ಇವರು DJ ಜೊತೆಗೆ DJ ಈಗಾಗಲೇ ಮುಖಂಡರೆಲ್ಲ ಬರ್ತಾ ಇರ್ತಾರೆ. ಒಂದೊಂದೇ ನೋಡ್ತಾ ಇದ್ದೀರಾ ನೀವು. ಪೊಲೀಸ್ ಮತ್ತು ಹೋಮ್ ಗಾರ್ಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಇವತ್ತು. ಬಂದೋಬಸ್ತ್ ಭಾಳ ಜೋರಾಗಿ ಇವತ್ತು ಮಾಡ್ತಾಯಿದ್ದಾರೆ. ರಿಪೋರ್ಟಿಂಗ್ ಈಗಾಗಲೇ ಪ್ರಾರಂಭ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಪತ್ರಕರ್ತರು ಒಂದು ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೊಂಡು ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಂದೋಬಸ್ತ್ ಮಾಡ್ಕೊತಾ ಇದೆ ಇವತ್ತು. ಹಲವಾರು ಜನ ಸಿಬ್ಬಂದಿಗಳು ಬಂದು ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಬಿಗುವಾದ ಬಂದೋಬಸ್ತಿಗೆ ಎಲ್ಲ ತಯಾರಿ ಮಾಡ್ಕೊತಾ ಇರೋದು. ಪೊಲೀಸು ಸುಮಾರು ಜನ ಸಿಬ್ಬಂದಿ ಬರ್ತಾ ಇದ್ದಾರೆ. ಸುಮಾರು ರಿಸರ್ವ್ ಪೊಲೀಸ್ ಗಾಡಿಗಳು ಬಂದು ಸಿಕ್ಕಾಪಟ್ಟೆ ಬಂದೋಬಸ್ತಲ್ಲೂ ಸಹ ಇಲ್ಲಿ ಆಟೋ ಅವರು ಕಿತ್ತಾಡ್ತಾ ಇದ್ದಾರೆ. ಏನೋ ಒಂದು ವಿಷಯಕ್ಕಾಗಿ ಇವರಿಬ್ಬರ ಮಧ್ಯೆ ಗಲಾಟೆ ಆಗ್ತಾಯಿದೆ. ಸೊ ಅಷ್ಟೊತ್ತಿಗೆ ಪೊಲೀಸರು ಹೋಗಿ ಅವ್ರನ್ನ ತಡೆದು ಸಮಾಧಾನ ಮಾಡಿ ಈಗಾಗಲೇ 9:30 ಪೊಸಿಷನ್ ಬಿಡದಿಯಲ್ಲಿ ಈ ರೀತಿ ಇದೆ. ಈಗ ಸಣ್ಣ ಪುಟ್ಟ ಚುಟುಪುಟ್ಟ ಆಗಲೇ ಗಲಾಟೆಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಈ ಎಲ್ಲರ ಮಧ್ಯ ಜನಗಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಏನಾಗ್ತದೆ. ಜನಗಳು ಬೆರಗು ಕಣ್ಣಿಂದ ಈ ಒಂದು ಇದಕ್ಕೆ ಕಾಯ್ತಾ ಇದ್ದಾರೆ, ಈ ಒಂದು ಪ್ರೋಗ್ರಾಮ್ಗೆ. ಪೊಲೀಸ್ ಅಂತೂ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಭಾಳ ಚೆನ್ನಾಗಿ ಈ ಒಂದು ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ಧತೆ ಮಾಡ್ಕೊಂಡಿರೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಸಿಕ್ಕಾಪಟ್ಟೆ ಪೊಲೀಸು ಚೆನ್ನಾಗಿ ವ್ಯವಸ್ಥೆ ಮಾಡಿದೆ. ಆ್ಯಕ್ಚುಲಿ ನ್ಯೂಸ್ ಅವರೆಲ್ಲನೂ ತಂದು ಈಗಾಗಲೇ ಜಮಾವಣೆ ಆಗೋಗ್ಬಿಟ್ಟಿದ್ದಾರೆ. ನೋಡೋಣ, ಇನ್ನೂ ಸ್ವಲ್ಪ ಸಮಯ ಅದು, ಅಷ್ಟೊತ್ತಿಗೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಜನ ಬಂದು ಸೇರ್ತಾ ಇದ್ದಾರೆ. ಸೇರ್ಕೊಂಡಿದ್ದಾರೆ, ಇನ್ನೂ ಅಲ್ಲಿದ್ದಾರೆ. ನೋಡ್ಕೊಂಡು ಬಿಡದಿ ಟೌನ್ಶಿಪ್ಪನ್ನು ಖಂಡಿಸಿ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಇವತ್ತು ಎಲ್ಲರೂ ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಇದು ನಮ್ಮ ಜೀವನ, ಇದಿಲ್ಲದಿದ್ದರೆ ನಮ್ಮ ಜೀವನನೇ ಇಲ್ಲ ಅಂತೇಳಿ ಇವತ್ತು ಈ ಭಾಗದ ರೈತರೆಲ್ಲರೂ ಬೀದಿಗಿಳಿದಿದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಸ್ಟಾರ್ಟ್ ಆಗಿರೋದು ಬೈರ್ಮಂಗಲದಿಂದ ನಿನ್ನೆ ಸ್ಟಾರ್ಟ್ ಆಗಿದೆ, ಇವತ್ತು ಬಿಡದಿಗೆ ಬಂದಿದೆ. ಇಲ್ಲಿಂದ ಮತ್ತು ಬೆಂಗಳೂರಿಗೆ ಹೋಗುವಂಥ ಸಂಕಲ್ಪದೊಂದಿಗೆ ರೈತರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಇಲ್ಲಿ
ನೋಡಬೇಕು. ಇವು ಒಂದು ಬಿಗಿ ಬಂದೋಬಸ್ತು ಭಾಳ ಇದೆ ಇಲ್ಲಿ. ಈ ಒಂದು ಪೊಸಿಷನಲ್ಲಿ ಹೇಗೆ ರೈತರು ಮುಂದಕ್ಕೆ ಹೋಗ್ತಾರೆ, ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ನಾವು ಗಮನಿಸ್ಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಮೀಡಿಯಾಗಳೆಲ್ಲ ಬಂದಿದ್ದಾರೆ, ಜನಗಳೆಲ್ಲ ಸೇರಿದ್ದಾರೆ. ಈ ಕಡೆ ಇರುವ ಹೋಟ್ಲುಗಳಿಗೆಲ್ಲ ಒಳ್ಳೆ ವ್ಯಾಪಾರನೂ ಇದೆ ಇವತ್ತು. ರೈತರೆಲ್ಲ ಆಗಾಗಲೇ ಸೇರಿ ತಮ್ಮ ಭೂಮಿ ನುಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋರಾಟ ಮಾಡ್ತಾಯಿದ್ದಾರೆ. ಏನಾಗುತ್ತೆ ಅಂತ ನೋಡಬೇಕು ಇವರು. ಹೌದು ಸರಿ, ಓಕೆ ತಗೋ ಒಂದು ಪ್ಯಾಕೆಟ್ ಹಂಗಾದ್ರೆ. ಇಲ್ಲಿ ಟಿಫನ್ಗೆ ಮತ್ತು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಟಿಫನ್ ತಿನ್ನೋದಕ್ಕೆ ಬಂದಿರುವಂಥ ರೈತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಪ್ರತಿಭಟನೆಗೆ ತಯಾರಾಗಿರುವಂಥ ರೈತರುಗಳೆಲ್ಲನೂ ಬಾವುಟಗಳು ಇಟ್ಕೊಂಡು ಜಂಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲ್ಲರೂ ಎಲ್ಲ ಬಗ್ಗೆ ಹೇಳಿದ್ದಾಗಿದೆ, ಎಲ್ಲರಿಗೂ ಗೊತ್ತಿದೆ. ರೈತರು ಏನು ಹೇಳ್ತಾರೆ ಅಂತ ಎಲ್ಲ ಕೇಳಿದ್ದಾಗಿದೆ. ಇನ್ನು ಹೊಸದಾಗಿ ನಾವು ಏನು ಹೇಳಿ ಕೇಳುವಂಥ ಅವಶ್ಯಕತೆ ನಮಗಿಲ್ಲ ಅಂತ ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ಹೇಗಿದೆ ಪರಿಸರ ಅಂತ ಹೇಳ್ಬಿಟ್ಟು. ಬಂದಿರುವಂಥ ಎಲ್ಲ ರೈತರಿಗೆ ಒಳ್ಳೆ ಊಟ ಉಪಚಾರದ ವ್ಯವಸ್ಥೆ, ನೀರಿನ ಬಾಟ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ರೈತರು ಏನು ಹೇಳಬೇಕಾಗಿದೆ, ಅವ್ರ ಕಷ್ಟಗಳನ್ನೇ ಹೇಳಿದ್ದಾಗಿದೆ. ಎಲ್ಲ ಪ್ರತಿಭಟನೆಗಳು ಎಲ್ಲಗಳು ಆಗೋಗಿದೆ. ಆದರೆ ಇವತ್ತು ಅದೇನು ಉಪಯೋಗ ಇಲ್ಲ ಅಂತೇಳ್ಬಿಟ್ಟು ಇವತ್ತು ಪಾದಯಾತ್ರೆನ ಹಮ್ಮಿಕೊಂಡಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ, ಸುಮಾರು ಜನ JDSಗೆ ಬೆಂಬಲವಾಗಿ JDS ಧ್ವಜದ ಕೆಳಗೆ ಈ ಒಂದು ರ್ಯಾಲಿನ ಹಮ್ಮಿಕೊಂಡಿದ್ದಾರೆ. ಬಂದಿರುವಂಥ ಎಲ್ಲ ಪಾದಯಾತ್ರಾ ರೈತರಿಗೆ ಊಟದ ನಾಷ್ಟದ ವ್ಯವಸ್ಥೆ ಮಾಡಲಾಗಿದೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೆಣ್ಮಕ್ಳೆಲ್ಲ ಸೇರಿಕೊಂಡು ಹೆಣ್ಮಕ್ಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ನಮಗೆ ಬೇಕು, ನಮ್ಮ ಭೂಮಿಯನ್ನು ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸುಮಾರು ಜನ ಸೇರಿದ್ದಾರೆ ಎಲ್ಲರೂ. ನಾನು ರೈತರಿಗೇನು ಮಾತಾಡ್ಸೋದಿಲ್ಲ, ಯಾಕೆಂದರೆ ನೀವೇನು ಹೇಳಬೇಕು ಎಲ್ಲ ಹೇಳಿದ್ದಾಗಿದೆ, ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾಗಿದೆ. ಜಸ್ಟ್ ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಇವತ್ತಿನ ಪೊಸಿಷನ್ ಅಂತ ಹೇಳ್ಬಿಟ್ಟು. ಸುಮಾರು ಸಾವಿರಾರು ಜನ, ಒಂದು 50,000 ಜನ ಸೇರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಊಟದಲ್ಲಿ ಏನೇನಿದೆ ಅಂತ ನೋಡೋದಾದರೆ ಮೊದಲನೇ ಕೌಂಟ್ರಲ್ಲಿ ಚಿತ್ರಾನ್ನ ಮಾಡಿದ್ದಾರೆ, ಘಮ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಇದು ಪೊಂಗಲ್ ಮಾಡಿದ್ದಾರೆ, ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೊಂಗಲ್ ಕೊಟ್ಟು ಒಳ್ಳೆ ತಟ್ಟೆ. ಮತ್ತು ಇದು ಏನು ವಡೆ, ಏನೋ ಇದು ಪಕೋಡ ಹಾಕಿದ್ದಾರೆ. ಸುಮಾರು ಕೌಂಟ್ರುಗಳಿದ್ದಾವೆ, ಎಲ್ಲರಿಗೂ ಸಿಗಬೇಕು ಊಟ. ಒಂದು 50,000 ಜನ ಬಂದರು. ಯಾರ್ದಣ್ಣ ಕ್ಯಾಟ್ರಿಂಗು? AS ಗ್ರೂಪ್ ಕ್ಯಾಟ್ರರ್ಸ್ ಅಂತ ಹೇಳ್ಬಿಟ್ಟು. ಇವರು ಬಿಡ್ದಿಯವರು, ಯಾವ ಊರವರು? ಬೆಂಗಳೂರವರು. ಎಷ್ಟು ಜನಕ್ಕೆ, ಎಷ್ಟು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು ಇವತ್ತು? 5,000 ಜನಕ್ಕೆ ಬೆಳಗಿನ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಎಲ್ಲಿ? ಹಾಂ, ಕುಂಬಳಗೋಡಲ್ಲಿ ಮಧ್ಯಾಹ್ನ ಊಟ ಕುಂಬಳಗೋಡಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಚೆನ್ನಾಗೈತಮ್ಮ ನಾಷ್ಟ? ನೀನು ಏನಕ್ಕೆ ಬಂದಿರೋದಿಲ್ಲಿ? ಹಾಂ, ಫಂಕ್ಷನ್. ಏನು ಫಂಕ್ಷನಮ್ಮ? ಮದುವೆ ಫಂಕ್ಷನಾ ಏನು? ಹಾಂ ಅಮ್ಮ, ದಾವಣೆ ದೇವೇಗೌಡರು ನಡೀತಾ ಇದ್ದಾರೆ, ಅದಕ್ಕೆ ನೀವು ಬಂದಿದ್ದೀರ. ದೇವೇಗೌಡರು ಎಲ್ಲಿಗೆ ನಡೀತಾ ಇದ್ದಾರೆ? 7 ಗಂಟೆ ಹೋಗ್ತಾರೆ. ವಿಷಯ ಗೊತ್ತಾ? ಏನು ವಿಷಯ ಅಂತ ಗೊತ್ತಾ? ಏನು ವಿಷಯ? ಏನೋ ನಡೀತಾರೆ ಅಂತ ಹೇಳ್ಬಿಟ್ಟು ಅಮ್ಮನ ವಿಷಯ ಗೊತ್ತಿಲ್ಲ. ಬಾಬಾ ಚೆನ್ನಾಗಿದೆ. ಯಾವುದೇ ರೀತಿ ನುಗ್ಗಲಿಲ್ಲ. ಬಂದವರು ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ತಿನ್ನೋ ಕಡೆ ಕೂತ್ಕೊಂಡು ತಿನ್ನೋಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಇದೆ, ಎಲ್ಲವೂ ಅಚ್ಚುಕಟ್ಟಾಗಿದೆ. ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಕ್ಯಾಟ್ರಿಂಗ್ ಸಿಬ್ಬಂದಿಗಳು ಎಲ್ಲ ಅಡುಗೆಗಳನ್ನ ತಂದಿಟ್ಕೊಂಡಿದ್ದಾರೆ. ಇಲ್ಲಿ ಪಲಾವ್ ಇದೆ, ಅವ್ರ ಹತ್ರ ಪಲಾವು, ಪೊಂಗಲ್ಲು ಮತ್ತು ಪಕೋಡ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿರೋದನ್ನು ಕಂಡು ಬರ್ತಾಯಿದೆ. ರೈತರೆಲ್ಲ ಊಟ ಹಾಕ್ಸ್ಕೊಬಂದು ಈ ಕಡೆನೂ ತಿಂತಾರೆ, ಇನ್ನು ಕೆಳಗಡೆ ಈ ಕಡೆ ಮರಗಳೆಲ್ಲ ಇದೆ.
ಮರಗಳ ಕಡೆನೂ ಹೋಗಿ ತಿಂತಾಯಿದ್ದಾರೆ, ಆನಂದವಾಗಿ ತಿಂತಾಯಿದ್ದಾರೆ. ರೈತರೆಲ್ಲ ಈ ಕಡೆ ಮರಗಳ ಕಡೆ ಆರಾಮಾಗಿ ಕೂತ್ಕೊಂಡು ತಿನ್ನೋದಕ್ಕೆ ಎಲ್ಲನೂ ಅಚ್ಚುಕಟ್ಟಾಗಿದೆ ಜಾಗ. ಇಲ್ಲಿ ಬಂದು ನಾಷ್ಟ ಮಾಡ್ಕೊಬೇಡ, ಬನ್ನಿ ಬನ್ನಿ ಬಂದು ಮಾಡ್ಕೊ ಬನ್ನಿ. ಅಲ್ಲ ನಮ್ಮ ಮಾಸ್ಟ್ರು ಇಲ್ಲಿ ಬಂದು ಊಟ ತಿಂತಾರೆ. ರೈತರಿಗೆ ಸಪೋರ್ಟ್ ಮಾಡಕ್ಕ ಇಲ್ಲ ಊಟ ತಿನ್ನಕ್ಕೆ ಬಂದಿರಪ್ಪ? ನೀವು ಸಪೋರ್ಟ್ ಮಾಡೋಕ್ಕೆ ಬಂದಿರೋದು ನಾವು. ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ಮಾಸ್ಟ್ರು ಬಂದಿರೋ ರೈತರೇ ಅಲ್ವಾ? ನೀವೊಬ್ಬ ರೈತರು. ಇವಾಗ ಈ ಭಾಗದ ರೈತರನ್ನೆಲ್ಲ ಮಾತಾಡಿಸಿದಾಗಿದೆ, ಎಲ್ಲ ಅವ್ರ ಕಷ್ಟಗಳು ಹೇಳ್ಕೊಂಡಿದ್ದಾರೆ, ಎಲ್ಲ ಆಗೋಗಿದೆ. ನೀವು ಬೇರೆ ಊರು, ನೀವೇನಂತೀರ ಇದ್ರ ಬಗ್ಗೆ? ನಮಗೂ ಬೆಂಬಲ ಇದೆ. ರೈತರ ಪರವಾಗಿ ಎಲ್ಲಿ ಬೇಕಾದ್ರೂ ಹೋಗಿ ಹೋರಾಟ ಮಾಡ್ತಾರೆ. ಸೂಪರ್ 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 ಸೂಪರ್. ನೀವೇನು ಹೇಳ್ತೀರಾ? ಸೊ ಇದು ರೈತರು ಅಂದರೆ ಪ್ರತಿಯೊಬ್ಬರು ಒಗ್ಗಟ್ಟಾಗ್ತಾರೆ, ಪ್ರತಿಯೊಬ್ಬರಿಗೂ ಒಬ್ಬರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದು ಕಣ್ಣು ಹೋದ ನಮ್ಮ ಕಣ್ಣಿಗೆ. ಸರ್ ಪೊಲೀಸ್ ಇಲಾಖೆಯವರು ದಯಮಾಡಿ ಬಸ್ಗಳನ್ನ ಬ್ಲಾಕ್ ಮಾಡಿಸಿ ಸರ್. ಸರ್ಕಾರಿ ಬಸ್ಗಳು ಬರ್ತಾ ಇದೆಯಲ್ಲ ಅದನ್ನು ಬ್ಲಾಕ್ ಮಾಡಿಸಿ ದಯಮಾಡಿ. ಪ್ರತಿಭಟನೆಯನ್ನು ಖಂಡಿಸಿ ಇಲ್ಲಿ ರೈತರ ಮುಖಂಡರೆಲ್ಲರೂ ಬಂದು ಸೈನ್ ಅದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈವ್ ನೋಡ್ತಾ ಇದ್ದೀರಾ ನೀವು ಬಿಡದಿಯಿಂದ ರೈತರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ. ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ನೆಮ್ಮದಿಯಾಗಿ ಬಾಳಲು ಬಿಡಿ, ರೈತರಾಗಿ ನಾವು ಬದುಕಲು ಬಿಡಿ. ನಾವು ಹಾಲು ಕರಿತಾ ಇದ್ದೀವಿ, ತರಕಾರಿ ಬೆಳೀತಾ ಇದ್ದೀವಿ, ತೆಂಗಿನ ಗಿಡ ಇದೆ, ಅಡಿಕೆ ಗಿಡ ಇದೆ, ಫಲವತ್ತಾದ ಭೂಮಿ. ನಮ್ಮ ಮಕ್ಕಳ ಜೊತೆ ನಮ್ಮ ಕುಟುಂಬ ಜೊತೆ ನೆಮ್ಮದಿಯಾಗಿ ಬಾಳಲು ಬಿಟ್ಬಿಡಿ ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಅದರ ಬೆಂಬಲವಾಗಿ ನಾವು ಒಂದು ರಾಜಕೀಯ ಪಕ್ಷವಾಗಿ JDS ಪಕ್ಷ ರೈತ ಪರ ಜನಪರ ಪಕ್ಷವಾಗಿ ನಾವು ಈ ರೈತರ ಧ್ವನಿಗೆ ಬೆಂಬಲ ನೀಡ್ತಾ ಇರೋಂಥ ಸಂದರ್ಭದಲ್ಲಿ ನಾವಿವತ್ತು ಅನೇಕ 500 ದಿನಗಳ ಕಾಲ ಹೋರಾಟ ಮಾಡ್ತಾ ರೈತರ ಪರವಾಗಿ ಪಾದಯಾತ್ರೆ ನಡೆಯಕ್ಕೆ ಬಹಳ ಉತ್ಸಾಹ ಬೆಳಗ್ಗೆನೆ ಬಂದಿದ್ರಿ. ದಯವಿಟ್ಟು ನಮ್ಮ ಮಕ್ಕಳು ಬೇಕೇ ಬೇಕು.
ಆ ವೆಹಿಕಲ್ ಸ್ಟಾಪ್ ಮಾಡಿಸಿ ಸರ್. ನಮ್ಮ ಹೆಣ್ಣಿನ ನಡ್ಕೋರು ನಾವು ಆಸ್ತಿ ಬಿಡೋದು. ಡೆಲ್ಲಿ ಗುಡ್ಡ ರಸ್ತೆಯನ್ನು ಬ್ಲಾಕ್ ಮಾಡಿ ದಯಮಾಡಿ ಪೊಲೀಸ್ ಇಲಾಖೆಗೆ ಮನವಿ. ಡೆಲ್ಲಿ ಗುಡ್ಡ ಕಡೆಗೆ ನೀವು ವೆಹಿಕಲ್ ಬರ್ತಾ ಇದೆ, ಆ ವೆಹಿಕಲ್ ಬ್ಲಾಕ್ ಮಾಡಿಸಿ. ಅವ್ರನ್ನೆಲ್ಲ ಸರ್ವಿಸ್ ಅವ್ರಿಗೆ ಡೈವರ್ಟ್ ಮಾಡಿ ಸರ್. ದಯಮಾಡಿ ಯಾರು ಇಲ್ಲಿ ನಮ್ಮ ಕಾರ್ಯಕರ್ತರು ರೈತರುಗಳು ಬಂದಿದ್ದೀರಿ, ಪಕ್ಕದಲ್ಲಿ ತಿಂಡಿ ವ್ಯವಸ್ಥೆ ಇದೆ. ದಯಮಾಡಿ ನೀವೆಲ್ಲರೂ ಹೋಗಿ ಇಲ್ಲಿ ತಿಂಡಿ ತಿಂದು ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಯಾರು ಕೂಡ ತಿಂಡಿ ತಿಂದೇ ಇರಬೇಡಿ. ದಯಮಾಡಿ ಪ್ರತಿಯೊಬ್ಬರು ಬಸ್ಸಿಗೆ ಏನು ತಿಂಡಿ ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ತಿಂಡಿ ತಿಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನೆಲ್ಲಿಗುಡ್ಡ ರಸ್ತೆನ ಬ್ಲಾಕ್ ಮಾಡಿ. ದಯವಿಟ್ಟು ಯಾರೆಲ್ಲ ಬಸ್ಸಲ್ಲಿ ಬಂದಿದ್ದೀರಿ ನಮ್ಮ ಕಾರ್ಯಕರ್ತರುಗಳು, ಹೊರಗಡೆಯಿಂದ ಬಂದಿದ್ದೀರಿ, ದಯಮಾಡಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ತಿಂಡಿ ವ್ಯವಸ್ಥೆ ಇದೆ. ದಯಮಾಡಿ ನೀವೆಲ್ಲ ಬಂದು ತಿಂಡಿಯನ್ನು ತಿಂದು ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಸರ್ ಬಸ್ಸವರು ಅಲ್ಲೇ ಪಾರ್ಕಿಂಗ್ ಇದೆ, ಎಲ್ಲಿ ಹೋಗ್ತಾ ಇದ್ದೀರಾ? ಚಿಕ್ಕಡಿ ಅಲ್ಲೇನು ಅಡಿಗೆ ಊಟದ ಜಾಗ ಇದೆ, ಅಲ್ಲಿಗೆ ಹಾಕಳಪ್ಪ. DJ ಗಾಡಿ ಚಿಕ್ಕಡಿ ಊಟದ ಜಾಗ ತಗ ಬರ್ಬೇಕು. ನೀನು ಬನ್ನಿ ದಯಮಾಡಿ ಸರ್. ನೀನು ಅಲ್ಲಿ ತಿಂಡಿ ಪಾಯಿಂಟ್ ಅಥವಾ ತಿಂಡಿ ಪಾಯಿಂಟ್ ಅಂತ ಬರಪ್ಪ. ಅವರು DJ ಗಾಡಿ ಮೀಡಿಯಾ ಪಕ್ಕದಲ್ಲಿ ಬೇಡ, ಇಲ್ಲಿ ತಿಂಡಿ ಪಾಯಿಂಟ್ ಇದೆ. ಅಲ್ಪ ಇದು ಇನ್ನೇನು ಲಾಸ್ಟ್ ಟೈಮ್ ಬರೋದು ಪಾದಯಾತ್ರೆಗೂ ಮೊದಲು ನಮ್ಮೊಂದಿಗಿದ್ದಾರೆ JDSನ ಹಿರಿಯ ನಾಯಕರು, ಮಾಜಿ ಸಂಸದರಾದಂತಹ ತಮ್ಮಣ್ಣವರು, ಮಾಜಿ ಸಚಿವರಾಗಿರುವಂತಹ ತಮ್ಮಣ್ಣವರು. ಏನು ನಮ್ಮ ಹಳ್ಳಿಯಿಂದ ಈ ಪಾದಯಾತ್ರೆಯ ಬೆಂಬಲಿಸಲು ನೀವೆಲ್ಲ ಬಂದಿದ್ದೀರಿ. ದಯಮಾಡಿ ನಿಮಗೆಲ್ಲ ತಿಂಡಿ ವ್ಯವಸ್ಥೆ ಇದೆ, ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಜನ ಹೋಗ್ತಾರೆ. ಪ್ರತಿಯೊಬ್ಬರು ತಿಂಡಿ ತಿನ್ನಬೇಕು. ನಿಮಗೋಸ್ಕರ ಎಲ್ಲ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಆಗಿದೆ ಇಲ್ಲಿ. ದಯಮಾಡಿ ಎಲ್ಲರೂ ಕೂಡ ನೀವು ಹೋಗಿ ದಯಮಾಡಿ ನೀವೆಲ್ಲರೂ ಬಂದು ತಿಂಡಿ ತಿಂದು ನೀವೆಲ್ಲ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ದಯಮಾಡಿ ಯಾರ್ಯಾರು ಲೀಡರ್ಗಳು ನೀವು ಕರ್ಕೊಂಡ್ಬಂದಿದ್ದೀರಿ ಜನರನ್ನ, ನೀವೇ ಹೋಗಿ ಖುದ್ದಾಗಿ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ತಿಂಡಿ ತಿನ್ನೋಕ್ಕೆ ವ್ಯವಸ್ಥೆ ಮಾಡಿ. ವಯಸ್ಸಾದವರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಪಾಪ ಅವ್ರು ಗೊತ್ತಾಗಲ್ಲ. ನಮ್ಮ ವಾಲಂಟಿಯರ್ಸು ದಯಮಾಡಿ ಏನು ನಮ್ಮ ರೈತರು ಕಾರ್ಯಕರ್ತರುಗಳು ರಸ್ತೆ ಬದಿಯಲ್ಲಿ ಏನಿದ್ದೀರಲ್ಲ, ನೀವು ದಯವಿಟ್ಟು ಸ್ಟೇಜ್ ಮಾಡಿ ಸರ್. ವೆಹಿಕಲ್ ಮುಂದೆ ಹೋಗ್ಬೇಕಾಗುತ್ತೆ. ರಸ್ತೆ ಬದಿಯಲ್ಲಿ ಏನಿದ್ದೀರಿ ದಯಮಾಡಿ ಈ ಮೀಡಿಯಾದವರು ಸ್ವಲ್ಪ ನ್ಯೂಸ್ ಅವರು ಸ್ವಲ್ಪ ಮುಂದೆ ಕರ್ಕೊಳ್ಳಿ ಜನರು. ಮುಂದೆ ಹೋಗಿ ರೋಡ್ ಕ್ರಾಸ್ ಮಾಡಿದ್ರೆ ಬೇಗ ಮುಂದೆ ಕಳಿಸಿ ಟ್ಯೂಟರ್ ಮಾಡಿ. ರಸ್ತೆ ಕ್ರಾಸ್ ಮಾಡ್ತಾ ಇದ್ದಾರೆ ಮಹಿಳೆಯರು, ವಯಸ್ಸಾದವರು, ವೆಹಿಕಲ್ ಹೋಗ್ಬಿಟ್ಟು ರೋಡ್ ನೀವು ದಯಮಾಡಿ ಯಾರೆಲ್ಲ ತಿಂದಿದ್ದೀರ ನೀವು ದಯವಿಟ್ಟು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದೆ. ದಯಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಸರ್ವಿಸ್ ರಸ್ತೆ ಕಳಿಸಿ ವೆಹಿಕಲ್ಗಳ. ಏನು ನಮ್ಮ ಬೈಪಾಸ್ ಇದೆ, ಬೈಪಾಸಲ್ಲಿ ಸ್ಟಾಪ್ ಮಾಡಿಸಿ ಸರ್. ದಯಮಾಡಿ ಯಾರೆಲ್ಲ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಹಳ್ಳಿಗಳಿಂದ ಬಂದಿದ್ದೀರಿ ಅವುಗಳೆಲ್ಲ ನಿಮಗೋಸ್ಕರ ತಿಂಡಿ ವ್ಯವಸ್ಥೆ ಆಗಿದೆ. ತಪ್ಪದೆ ಪ್ರತಿಯೊಬ್ಬರು ಹೋಗಿ
ವ್ಯವಸ್ಥೆ ಇದೆ, ಅಲ್ಲಿ ಜಾಗಕ್ಕೆ ಕರ್ಕೊಂಡು ಹೋಗಿ ದಯಮಾಡಿ ಪ್ರತಿಯೊಬ್ಬರು ತಿಂಡಿ ತಿನ್ನಿ. ನಿಲ್ಲಿ ಸರ್, ರೋಡ್ ಕ್ರಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ತಿಂದಿರೋರೆಲ್ಲ ತಿಂಡಿ ಆಗಿರೋರು ಈ ಕಡೆ ಬನ್ನಿ, ತಿಂಡಿ ತಿನ್ಬೇಕಾದವ್ರು ಆ ಕಡೆ ಹೋಗಿ ಸರ್. ಒಳಗಡೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಸರ್. ಸರ್ ತಿಂಡಿ ಈ ಕಡೆ ಇದೆ, ಲೆಫ್ಟ್ ಸೈಡ್ ಬನ್ನಿ. ನೆಲ್ಲಿಗುಡ್ಡ ಕಡೆ ಆರ್ಚ್ ಹಾಕಿರೋ ಕಡೆ ಹೋಗ್ಬೇಡಿ. ತಿಂಡಿಯವರೆಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಈ ಕಡೆನೇ ಇದೆ, ಬಸ್ ಆಪೋಸಿಟ್. ದಯಮಾಡಿ ಯಾರು ರಸ್ತೆ ಬದಿಯಲ್ಲಿ ನಿಂತ್ಕೋಬೇಡಿ. ವೆಹಿಕಲ್ ಮೂವ್ಮೆಂಟ್ ಆಗ್ಬಿಡ್ಲಿ, ಅವ್ರಿಗೂ ತೊಂದರೆ ಆಗೋದು ಬೇಡ. ಕ್ರಾಸ್ ಮಾಡ್ಬೇಕಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ದಯಮಾಡಿ ಯಾರೆಲ್ಲ ತಿಂಡಿ ತಿಂದಿಲ್ಲ, ಯಾರೆಲ್ಲ ನಮ್ಮ ಕಾರ್ಯಕರ್ತರು ಹಳ್ಳಿಗಳಿಂದ ಬಂದಿದ್ದೀರಿ ಈ ಪಾದಯಾತ್ರೆಯನ್ನ ಬೆಂಬಲಿಸಲು, ಹೆಜ್ಜೆ ಹಾಕಲು ನೀವೆಲ್ಲ ಏನು ಬಂದಿದ್ದೀರಿ, ನಿಮ್ಗೆಲ್ಲರೂ ಕೂಡ ತಿಂಡಿ ವ್ಯವಸ್ಥೆ ಆಗಿದೆ. ನಿಮ್ಮ ಲೀಡರ್ಗಳು ಸಂಪರ್ಕ ಮಾಡ್ಕೊಂಡು, ಯಾರು ವಯಸ್ಸಾದವ್ರು ಇರ್ಬೋದು, ಮಹಿಳೆಯರು ಇರ್ಬೋದು, ದಯವಿಟ್ಟು ಪ್ರತಿಯೊಬ್ಬರು ಬಂದು ತಿಂಡಿ ತಿನ್ಬೇಕು. ಸರ್ ನೀವು ಸ್ಟೇಟಿಂಗ್ ಹೇಳಿ, ಮುಂದೆ ಬಂದ್ಬಿಡಿ ಸರ್, ಮಧ್ಯದಲ್ಲಿ ಬರಬೇಡಿ, ತೊಂದರೆ ಆಗುತ್ತೆ, ಇಲಾಖೆಯವ್ರಿಗೂ ತೊಂದರೆ ಆಗುತ್ತೆ. BMTC ಗಾಡಿ ಸ್ವಲ್ಪ ಮುಂದೆ ಹೋಗ್ಬಿಡಿ ಸರ್. ನೀವು ಮಧ್ಯದಲ್ಲಿ ಬಂದ್ರೆ ಪೊಲೀಸ್ ಇಲಾಖೆಯವ್ರಿಗೂ ತೊಂದರೆ, ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಜನರಿಗೂ ತೊಂದರೆ ಆಗುತ್ತೆ. ದಯಮಾಡಿ ಯಾರೆಲ್ಲ ತಿಂಡಿ ತಿನ್ನೋರಿದ್ದೀರಿ, ರೋಡ್ ಕ್ರಾಸ್ ಮಾಡಿ ತಿಂಡಿ ತಿಂದಿ. ಯಾರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಬೇಡಿ. ವೆಹಿಕಲ್ಗಳು ಒಳಗಡೆ ಇದ್ದಾರೆ ಸರ್, ಅಲ್ಲ ದಯವಿಟ್ಟು ನಮ್ಮ ಕಾರ್ಯಕರ್ತರು ರಸ್ತೆ ಬದಿಲಿದ್ದೀರಿ, ನೀವೆಲ್ಲರೂ ದಯಮಾಡಿ ಪೊಲೀಸ್ ಇಲಾಖೆಗೆ ಸಹಕಾರ ಕೊಟ್ಟು ಒಳಗಡೆ ಬನ್ನಿ. ಸ್ಟೇಜ್ ಗಾಡಿ ಇದೆಯಲ್ಲ, ಒಳಗಡೆ ಬರಬೇಕು. ನೀವೆಲ್ಲ ಒಳಗಡೆ ಹೋಗಿ ಸರ್, ದಯಮಾಡಿ ವೆಹಿಕಲ್ ಮೂವ್ಮೆಂಟ್ ಆಗಲಿ, ಒಳಗಡೆ ಹೋಗ್ಲಿ. ತಾತ ಮುಂದೆ ಹೋಗ್ಬಿಡಿ. ಯಾರೆಲ್ಲ ಈಗ ಬರ್ತಾ ಇದ್ದೀರಾ, ದಯಮಾಡಿ ತಿಂಡಿಗೆ ಅವಕಾಶ ಇದೆ. ಇಲ್ಲಿ ನಮ್ಮ ವಾಲಂಟಿಯರ್ಸು ಟೀ ಶರ್ಟ್ ಹಾಕಿರೋರು ತಿಂಡಿ ಜಾಗನ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ಬಿಡದಿಗೆ ಬಂದಿದೆ. ಬಿಡದಿಯಲ್ಲಿ ನಡೀತಾ ಇದೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಪಾದಯಾತ್ರೆನ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಈಗಾಗಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಿ, ರೈತರು ಹಳ್ಳಿಗಳಿಂದ ಬಂದು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಟಿ ನರಸೀಪುರದವರ ನೀವೆಲ್ಲ? ಟಿ ನರಸೀಪುರದ ರೈತರೆಲ್ಲ ಬರ್ತಾ ಇದ್ದಾರೆ. ನಿಖಿಲ್ ಕುಮಾರಣ್ಣನಿಗೆ, ಅಶ್ವಿನ್ ಕುಮಾರ್ಗೆ, ಮಾಧ್ಯಮದವ್ರಿಗೆ, ಜೆಡಿಎಸ್ ಪಕ್ಷಕ್ಕೆ, ಬಿಡದಿ ಹೋರಾಟದ ರೈತರ ಪರ ಇರ್ತಕ್ಕಂಥ ಸೋಸ್ಲ ಗ್ರಾಮದ ಮುಖಂಡರಿಗೆ, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ಜೈ ಜವಾನ್ ಜೈ ಕಿಸಾನ್. ನಾವು ರೈತರ ಜೊತೆಗೆ ಸೇರ್ಕೊಂಡು ಈ ಒಂದು ವಿಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೋಲಾರಿಂದ ಬಂದಿರೋದು. ಮೈಸೂರು ಕಡೆ, ಬಿಡದಿ ಕಡೆ, ಆಮೇಲೆ ರಾಮನಗರ, ಚನ್ನಪಟ್ಟಣ ಕಡೆ ಎಷ್ಟು ಸಿವಿಲ್ ಬಸ್ಸುಗಳಿದಾವೆ, ಅಷ್ಟು ಸಿವಿಲ್ ಬಸ್ಸುಗಳನ್ನ ಬುಕ್ ಮಾಡ್ಕೊಂಬಂದು ಇಲ್ಲಿ ಬಂದಿದ್ದು. ಆ ಕಡೆ ದೂರ ಸುಮಾರು ಸಾವಿರಾರು ಬಸ್ಗಳು ಬಂದಿದೆ. ಆ ಕಡೆ ಫುಲ್ಲು ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ. ದೊಡ್ಡ ಜಮೀನು, ಕೆರೆದು ಜಮೀನಿದೆ, ಅಲ್ಲಿ ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಬಸ್ಸುಗಳು. ರೈತರೆಲ್ಲ ಇಲ್ಲಿ ಬಂದು ಇಳಿದು ಹೋಗ್ತಾ ಇದ್ದಾರೆ. ನಮಸ್ತೆ ಕೋಲಾರ. ತೆಗಿತಾ ಇದ್ದೀನಿ ನೋಡು. ಬಸ್ಸಿಲ್ಲೇ ಒಂದು ತಂಡ ಆದ್ಮೇಲೆ ಇನ್ನೊಂದು ತಂಡ ನಿಂತ್ಕೊಳ್ಳೆ ರೆಡಿ ಆಯ್ತಾವೆ. ನಿಂತ್ಕೊಳ್ಳೋಣ.
ನೆಕ್ಸ್ಟ್ ಬನ್ನಿ ಮಂಡ್ಯದವ್ರು ಬರ್ರಿ ಅವರು ರೈತರಿಗೆ ಎಳ್ನೀರು ದ ಗ್ರೇಟ್ ಕೋಲಾರ್ ಶ್ರೀನಾಥಣ್ಣಗೆ ಜೈ ಅಣ್ಣ. ಶ್ರೀನಾಥಣ್ಣ ನಮಸ್ಕಾರ ಅಣ್ಣ. ಕರುನಾಡೆ ಪ್ರೀತಿಸುವ ಗೌಡರು ಎಷ್ಟೋ ಸಾಧನೆಯ ಓ